ನಮಸ್ತೆ ಸ್ನೇಹಿತರೆ, ಸಮೃದ್ಧಿ ಜೀವನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಅತ್ಯಂತ ಅದ್ಭುತವಾದ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇವೆ. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೆಲವೊಂದು ಸಂದರ್ಭಗಳಲ್ಲಿ ಅವಮಾನ ಎಂಬುದನ್ನು ಎದುರಿಸಬೇಕಾಗುತ್ತದೆ. ಹೌದು, ನಮ್ಮದಲ್ಲದ ತಪ್ಪಿಗೆ ನಾವು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಆದರೆ ಆ ಕ್ಷಣ ತುಂಬ ಕಠಿಣವಾದದ್ದು. ಆ ಸಂದರ್ಭದಲ್ಲಿ ಮನಸ್ಸಿಗೆ ತುಂಬಾನೇ ಬೇಜಾರಾಗುತ್ತದೆ. ಯಾರಾದರೂ ಅವಮಾನ ಮಾಡಿದಾಗ ಹೌದು, ಜೀವನದಲ್ಲಿ ಇಷ್ಟೇನಾ ಎಂಬ ಒಂದು ಜಿಗುಪ್ಸೆಯು ಕೂಡ ಎದುರಾಗುತ್ತದೆ. ಆದರೆ ಅಂತಹ ಸಂದರ್ಭದಲ್ಲಿ ನಾವು ಧೈರ್ಯವಾಗಿ ತಾಳ್ಮೆಯಿಂದ ಕೆಲವೊಂದು ಸಂದರ್ಭಗಳನ್ನು ಎದುರಿಸಲೇಬೇಕಾಗುತ್ತದೆ. ಏಕೆಂದರೆ ಯಾವ ಸಮಯವೂ ಕೂಡ ಶಾಶ್ವತವಲ್ಲ. ಕೆಟ್ಟ ಸಮಯ, ಒಳ್ಳೆಯ ಸಮಯ ಎಂಬುದು ಚಕ್ರದಂತೆ ತಿರುಗುತ್ತಲೇ ಇರುತ್ತದೆ. ಇವತ್ತು ನಮಗೆ ಬಂದ ಕಾಲ ನಾಳೆ ಇನ್ನೊಬ್ಬರ ಸಮಯವಾಗಿರುತ್ತದೆ. ಹಾಗಾಗಿ ಜೀವನದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ಮೊದಲು ತಾಳ್ಮೆ ಹಾಗೂ ಸಮಾಧಾನದಿಂದ ಇರುವುದು ಅತಿ ಮುಖ್ಯವಾಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಅನೇಕ ರೀತಿಯ ಸಂದರ್ಭಗಳನ್ನು ಎದುರಿಸಿರುತ್ತಾನೆ. ಸೋಲು, ನೋವು, ಅವಮಾನ, ಹತಾಶೆ ಹಾಗೂ ಅನೇಕ ರೀತಿಯ ಸಂಕಷ್ಟಗಳನ್ನು ಎದುರಿಸಲೇಬೇಕಾಗುತ್ತದೆ. ಆದರೆ ಅಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ಒಂದು ಅಸ್ತ್ರವಿರಬೇಕು. ಅದೇನೆಂದರೆ ಅದುವೇ ತಾಳ್ಮೆ. ಹೌದು, ತಾಳ್ಮೆಯಿಂದ ಇದ್ದರೆ ಜಗತ್ತನ್ನೇ ಗೆಲ್ಲಬಹುದು. ತಾಳ್ಮೆಯಿಂದ ನಾವು ಜೀವನದ ಮೆಟ್ಟಿಲುಗಳನ್ನು ಹತ್ತುತ್ತಾ ಹೋದರೆ ಒಂದೊಂದಿನ ಆಕಾಶವೇ ನಮ್ಮದಾಗುತ್ತದೆ. ಹೌದು ಸ್ನೇಹಿತರೆ, ನಿಮಗೆ ಅನ್ನಿಸಬಹುದು, ಯಾರಾದರೂ ಪದೇ ಪದೇ ಅವಮಾನ ಮಾಡ್ತಾ ಇದ್ದಾರೆ ನಮಗೆ ಎಂಬ ಹತಾಶೆ ನಿಮ್ಮಲ್ಲಿದ್ದರೆ ಆ ಹತಾಶೆಯಿಂದ ಹೊರಗೆ ಬನ್ನಿ. ಹೌದು ಸ್ನೇಹಿತರೆ, ನಿಮ್ಮನ್ನು ಪದೇ ಪದೇ ಅವಮಾನ ಮಾಡುತ್ತಿದ್ದರೆ ನೀವು ಈ ಒಂದು ವಿಡಿಯೋವನ್ನು ದಯವಿಟ್ಟು ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಮೂಲಕ ನಿಮ್ಮ ಸಿಟ್ಟು, ಕೋಪ, ಅವಮಾನದ ಬಗ್ಗೆ ಇರ್ತಕ್ಕಂಥ ಒಂದು ಜಿಗುಪ್ಸೆ ದೂರವಾಗ್ತದೆ ಹಾಗೂ ಮನಸ್ಸಿನಲ್ಲಿ ಒಂದು ಸಂತಸ ಮೂಡುತ್ತದೆ. ಗೌತಮ ಬುದ್ಧರು ಸಿಟ್ಟು, ಕ್ರೋಧ, ಅವಮಾನದ ಬಗ್ಗೆ ಒಂದು ಕಥೆಯ ಮೂಲಕ ಚೆನ್ನಾಗಿ ಹೇಳಿದ್ದಾರೆ. ಹಾಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಬನ್ನಿ. ಒಮ್ಮೆ ಒಂದು ರಾತ್ರಿ ಒಬ್ಬ ಬಡಿಗನ ಅಂಗಡಿಯಲ್ಲಿ ಒಂದು ಹಾವು ಬಂದಿರುತ್ತದೆ. ಆ ಕತ್ತಲೆಯಾಗಿರುತ್ತದೆ. ಹಾವು ಹರಿದಾಡುತ್ತಾ ಒಳಗೆ ಆ ಅಂಗಡಿಯ ಒಳಗೆ ಬರುತ್ತದೆ. ಗರಗಸ ಹತ್ತಿರ ಸುಳಿಯುತ್ತದೆ. ಗರಗಸ ಒಂದು ಮೊನಚಾದ ಒಂದು ಹಲ್ಲಿಗೆ ಅದರ ಬಾಲ ತಾಗಿ ಸ್ವಲ್ಪ ಗಾಯವಾಗುತ್ತದೆ. ಹಾವಿಗೆ ಸ್ವಲ್ಪ ಗಾಯವಾಗುತ್ತವೆ. ಅದು ತಕ್ಷಣವೇ ತಿರುಗಿ ಗರಗಸವನ್ನು ಕಡಿಯಲು ಪ್ರಯತ್ನಿಸುತ್ತದೆ. ಯಾಕೆಂದರೆ ಆ ಸಮಯದಲ್ಲಿ ಕತ್ತಲೆ ಆದ್ದರಿಂದ ಹಾವಿಗೆ ತನ್ನನ್ನು ಯಾರೋ ಒಬ್ಬರು ಕಚ್ಚಿದ್ದಾರೆ ಎಂದು ಭಾಸವಾಗುತ್ತದೆ. ಆದ್ದರಿಂದ ಹಾವಿನ ಬಾಯಿಗೆ ಗಾಯವಾಗುತ್ತದೆ. ಗಾಯದಿಂದ ವಿಚಲಿತವಾದ ಹಾವು ಕೋಪದಲ್ಲಿ ತಾನು ಏನು ಮಾಡುತ್ತಿದ್ದೇನೆ ಎಂಬ ಒಂದು ಪರಿಜ್ಞಾನವೇ ಇಲ್ಲದಂತೆ ವರ್ತಿಸುತ್ತದೆ. ಸರಿಯಾಗಿ ತಿಳಿಯದೆ ಗರಗಸ ತನ್ನನ್ನು ಕಚ್ಚುತ್ತಿದೆ ಎಂದು ಭಾವಿಸುತ್ತದೆ. ಗರಗಸವನ್ನು ಉಸಿರುಗಟ್ಟಿಸಿ ಸಾಯಿಸುವ ಉದ್ದೇಶದಿಂದ ಹಾಗೂ ಅದು ಗರಗಸವನ್ನು ಸುತ್ತಿಕೊಳ್ಳಲು ಶುರು ಮಾಡುತ್ತದೆ. ಗಾಯ ಹೆಚ್ಚಾದಂತೆ ಗರಗಸವನ್ನು ಮತ್ತಷ್ಟು ಶಕ್ತಿ ಮೀರಿ ಬಿಗಿಯಪ್ಪುತ್ತದೆ. ಆದರೆ ಮೈಯೆಲ್ಲ ಗಾಯವಾಗಿದ್ದು ಹಾವಿಗೆ ಹೊರತು ಗರಗಸಕ್ಕೇನೂ ಆಗಲಿಲ್ಲ. ಗಾಯದಿಂದ ಅತಿಯಾದ ರಕ್ತಸ್ರಾವವಾಗಿ ಹಾವು ಸತ್ತೇ ಹೋಗುತ್ತದೆ. ಹೌದು ಸ್ನೇಹಿತರೆ, ಹೀಗೆ ಒಮ್ಮೊಮ್ಮೆ ನಮಗೆ ತೊಂದರೆ ಮಾಡಿದವರನ್ನು ಶಿಕ್ಷಿಸುವ ಭರದಲ್ಲಿ ನಾವು ಉದ್ವೇಗಕ್ಕೊಳಗಾಗುತ್ತೇವೆ ಹಾಗೂ ಕೋಪದಲ್ಲಿ ಪ್ರತಿಕ್ರಿಯಿಸಿ ಅವರಿಗೆ ಹಾನಿ ಮಾಡಲು ಪ್ರಯತ್ನಿಸುತ್ತೇವೆ. ಆದರೆ ನಿಜವಾಗಿಯೂ ನಾವು ನಮಗೆ ಶಿಕ್ಷೆಯನ್ನು ಕೊಂಡಿರುತ್ತೇವೆ. ನಮಗೆ ಹಾನಿಯಾಗಿರುತ್ತದೆ, ನಮಗೆ ನೋವಾಗಿರುತ್ತದೆ. ಕೆಲ ಅಹಿತಕರ ಘಟನೆಗಳನ್ನು, ಕೆಲವು ನಮಗಾಗದ ವ್ಯಕ್ತಿಗಳನ್ನು, ಅವರ ಕಟು ಮಾತುಗಳನ್ನು ನಿರ್ಲಕ್ಷಿಸುವುದು ಒಳ್ಳೆಯದು. ಇದರಿಂದ ನಮಗಾದ ನಷ್ಟವೇನೂ ಇಲ್ಲ. ನಮಗಾದ ಕ್ಷಣಿಕ ನೋವಿನಿಂದ ನಾವು ತಪ್ಪು ಹೆಜ್ಜೆ ಇಟ್ಟರೆ ಜೀವನ ಪರ್ಯಂತ ನಾವು ಪರಿತಪಿಸಬೇಕಾಗುತ್ತದೆ. ಹೌದು ಸ್ನೇಹಿತರೆ, ದ್ವೇಷ, ಉದ್ವೇಗಕ್ಕಿಂತ ತಾಳ್ಮೆ ಅತಿ ಮುಖ್ಯವಾದುದು. ಪ್ರೀತಿ, ಸಹನೆ ದೊಡ್ಡದು. ಇಂದ ಇದ್ದಿದ್ದರೆ ಹಾವಿಗೆ ತಾನು ಏನು ಮಾಡುತ್ತಿದ್ದೆ ಎಂಬ ಒಂದು ಅರಿವು, ಪ್ರಜ್ಞೆ ಉಂಟಾಗುತ್ತಿತ್ತು. ಆದರೆ ತಾಳ್ಮೆ ಕಳೆದುಕೊಂಡ ಹಾವು ತನ್ನ ಜೀವವನ್ನೇ ಕಳೆದುಕೊಳ್ಳುತ್ತದೆ. ಹಾಗೆ ಸ್ನೇಹಿತರೆ, ಜೀವನದಲ್ಲಿ ನಿಮಗೆ ಯಾರಾದರೂ ಸೋಲು, ನೋವು, ಅವಮಾನವನ್ನು ಮಾಡುತ್ತಿದ್ದರೆ ನೀವು ಸುಮ್ಮನೆ ಇದ್ದು ಬಿಡಿ. ಏಕೆಂದರೆ ಅದರಿಂದ ನಷ್ಟ ಅವರಿಗೆ ಹೊರತು ನಿಮಗಲ್ಲ.
ಹಾಗೂ ಉದ್ವೇಗಕ್ಕಿಂತ ಪ್ರೀತಿ ದೊಡ್ಡದು. ಸಹನೆ ತಾಳ್ಮೆಯಿಂದ ಇದ್ದರೆ ಎಂತಹ ಒಂದು ಸಮಯವನ್ನು ನಾವು ಎದುರಿಸಬಹುದು ಹಾಗೂ ಜೀವನದಲ್ಲಿ ಗೆಲ್ಲಬಹುದು. ಈ ಒಂದು ಕಥೆ ನಿಮಗೆಲ್ಲರೂ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಧನ್ಯವಾದಗಳು.